ಸರ್ಕಾರದಲ್ಲಿ ಭುಗಿಲೆದ್ದಿರುವ ಗದ್ದುಗೆ ಗುದ್ದಾಟ ರಾಜ್ಯದಲ್ಲಿ ಹೊಸ ಸಂಚಲನವನ್ನೇ ಸೃಷ್ಟಿ ಮಾಡ್ತಾ ಇದೆ. ಸಿಎಂ ಬದಲಾವಣೆ ಹಾಗೂ ಡಿಸಿಎಂ ಹೆಚ್ಚುವರಿ ಹುದ್ದೆ ವಿಚಾರ ಪರ ವಿರೋಧದ ಚರ್ಚೆ ಹುಟ್ಟು ಹಾಕ್ತಾ ಇದೆ. ಇದೊಂಥರ ಬಿಜೆಪಿಯವರು ಟೀಕೆ ಮಾಡೋ ಥರ ಮಾಡಿದೆ. ಯಾಕಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಈ ವಿಚಾರದ ಬಗ್ಗೆ ಮಾತನಾಡಬೇಡಿ ಅಂತ ಎಚ್ಚರಿಕೆ ನೀಡಿದ್ರು, ಕೆಲ ಸಚಿವರು ಕ್ಯಾರೆ ಎನ್ನದೆ ಮಾತಾಡ್ತಿದ್ದಾರೆ. ಸಂಚಲನ ಸೃಷ್ಟಿಸಿದ ಸರ್ಕಾರದ ಗದ್ದುಗೆ ಗುದ್ದಾಟ. ಸಿಎಂ ಬದಲಾವಣೆ, ಡಿಸಿಎಂ ಹೆಚ್ಚುವರಿ ಹುದ್ದೆಗೆ ಡಿಮ್ಯಾಂಡ್ ಜೋರು. ಲೋಕಸಭಾ ಚುನಾವಣೆ ಮುಗಿದ ಬಳಿಕ ಮತ್ತೆ ಸರ್ಕಾರದಲ್ಲಿ ಅಧಿಕಾರದ ವರ್ಷ ಶುರುವಾದಂತಿದೆ. ಎಲೆಕ್ಷನ್ ಬ್ಯುಸಿಯಲ್ಲಿದ್ದ ನಾಯಕರು ಈಗ ಕುರ್ಚಿ ಫೈಟ್ಗೆ ಮುಂದಾದಂತೆ ಕಾಣಿಸ್ತಾ ಇದೆ. ಅಂದ್ರೆ ರಾಜ್ಯ ರಾಜಕಾರಣದಲ್ಲಿ ಈಗ ಸಿಎಂ ಬದಲಾವಣೆ ಹಾಗೂ ಹೆಚ್ಚುವರಿ ಡಿಸಿಎಂ ಹುದ್ದೆ ಕುರಿತ ಚರ್ಚೆ ಹೊಸ ಸಂಚಲನ ಹುಟ್ಟುಹಾಕಿದೆ. ಈ ವಿಚಾರ ದಿನದಿಂದ ದಿನಕ್ಕೆ ಹೊಸ ರೂಪ ಪಡೆದುಕೊಳ್ತಾ ಇದೆ. ಆಡಳಿತ ಪಕ್ಷದೊಳಗೆ ಈ ಬಗ್ಗೆ ಪರ ವಿರೋಧ ಮಾತುಗಳು ಕೇಳಿ ಬರ್ತಿವೆ. ಹೀಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮ ಶಾಸಕರಿಗೆ ಸಂದೇಶ ರವಾನಿಸಿದ್ದಾರೆ. ಈ ಬಗ್ಗೆ ಚರ್ಚೆ ಮಾಡದಂತೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಇಂದು ಇದೇ ವಿಚಾರದ ಬಗ್ಗೆ ಮಾಜಿ ಸಂಸದ ಡಿಕೆ ಸುರೇಶ್ ಕೂಡ ಪ್ರತಿಕ್ರಿಯೆ ನೀಡಿದ್ರು. ಡಿಕೆ ಶಿವಕುಮಾರ್ ಅವರಿಗೆ ಪಕ್ಷಾಧ್ಯಕ್ಷ ಹಾಗೂ ಡಿಸಿಎಂ ಜವಾಬ್ದಾರಿ ಕೊಟ್ಟಿರೋದು ನಮ್ಮ ಪಕ್ಷದ ವರಿಷ್ಠರು. ಡಿಕೆ ಅವರು ಎಲ್ಲವನ್ನೂ ವರಿಷ್ಠರ ಮುಂದೆ ತಿಳಿಸಿದ್ದಾರೆ. ಇಲ್ಲಿ ಯಾರು ಶಾಶ್ವತವಲ್ಲ, ಯಾವ ಹುದ್ದೆಯೂ ಶಾಶ್ವತ ಅಲ್ಲ ಅಂತ ತಿಳಿಸಿದ್ರು. ಮಂತ್ರಿಗಳನ್ನ ಮಾಡ್ಕೊಳ್ತಕ್ಕಂಥದ್ದಕ್ಕೆ, ಉಪಮುಖ್ಯಮಂತ್ರಿಗಳನ್ನ ಮಾಡ್ಕೊಳ್ಳೋದಕ್ಕೆ ಬೇಕು ಅಂತ ಅಂದ್ರೆ 33 ಜನನ್ನು ಉಪಮುಖ್ಯಮಂತ್ರಿಗಳನ್ನಾಗಿ ಘೋಷಣೆ ಮಾಡಬಹುದು. ಅದಕ್ಕೆ ಯಾವುದೇ ಅಡೆತಡೆ ಇಲ್ಲ. ಸಾಂವಿಧಾನಿಕವಾದಂತ ಮಾನ್ಯತೆ ಕೂಡ ಇಲ್ಲ. ಸೊ ಹಾಗಾಗಿ ಮುಖ್ಯಮಂತ್ರಿಗಳು ಅವಶ್ಯಕತೆ ಇದೆ ಅಂತ ಅಂದ್ರೆ ಖಂಡಿತ ಮಾಡಲಿ. ಅದನ್ನ ಬಿಟ್ಟು ಸರ್ಕಾರ ಕೊಟ್ಟಿರೋ ಅವಕಾಶವನ್ನ ಜನರಿಗೆ ಯಾವ ರೀತಿ ಬಳಕೆ ಮಾಡಿಕೊಡಬೇಕು ಅಂತ ಹೇಳಿ ಎಲ್ಲ ಜಾತಿಯವರು ಮತ ಹಾಕಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು ಕೂಡ ಮತ ಹಾಕಿದ್ದಾರೆ. ಈ ಹೇಳಿಕೆ ಬೆನ್ನಲ್ಲೇ ಮಾಧ್ಯಮಗಳೆದುರು ಬಂದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ತಮ್ಮ ಶಾಸಕರಿಗೆ ಎಚ್ಚರಿಕೆ ಸಂದೇಶ ರವಾನೆ ಮಾಡಿದ್ರು. ಈಗ ತಾವುಗಳು ಚರ್ಚೆ ಮಾಡ್ತಿರೋ ವಿಚಾರ ಅನಗತ್ಯ. ಇಂತಹ ಅನಗತ್ಯ ಚರ್ಚೆ ಈಗ ಅಪ್ರಸ್ತುತ. ಈ ಬಗ್ಗೆ ಯಾರು ಮಾತನಾಡಬಾರದು ಅಂತ ಹೇಳಿದ್ರು. ಯಾವ ಡಿಸಿಎಂ ಚರ್ಚೆನೂ ಇಲ್ಲ, ಯಾವ ಚೀಫ್ ಮಿನಿಸ್ಟರ್ ಪ್ರಶ್ನೆ ಇಲ್ಲ. ಸ್ವಾಮಿಗಳು ಅಭಿಮಾನದ ಮೇಲೆ ನನ್ನ ಬಗ್ಗೆ ಮಾತಾಡಿರ್ಬೋದು ಅಷ್ಟೇ. ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತೀನಿ, ಯಾರ ರೆಕಮೆಂಡೇಶನ್ ನನಗೆ ಅವಶ್ಯಕತೆ ಇಲ್ಲ. ನಾವು ಮಾಡಿರೋ ಕೆಲಸಕ್ಕೆ ನಮ್ಮ ಪಾರ್ಟಿ ಹೈಕಮಾಂಡು ತೀರ್ಮಾನ ಮಾಡ್ತೇವೆ. ನಾನು, ಖರ್ಗೆ ಸಾಹೇಬರು, ಚೀಫ್ ಮಿನಿಸ್ಟರು, ಸಿದ್ದರಾಮಯ್ಯ ಸಾಹೇಬರು, ನಾನು ಎಲ್ಲ ಕೂತ್ಕೊಂಡು ನಾವೇನೋ ನಮ್ಮದೇನೋ ನಾವು ಪಕ್ಷದ ಹಿತದೃಷ್ಟಿಯಿಂದ ನಾವು ಯಾವ ರೀತಿ ಕೆಲಸ ಮಾಡಬೇಕು ಅಂತ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ಹೈಕಮಾಂಡ್. ಸೊ ಯಾರು ಯಾವ MLAನೂ ಮಾತಾಡೋದ ಅವಶ್ಯಕತೆ ಇಲ್ಲ, ಯಾವ ಮಂತ್ರಿನೂ ಮಾಡೋದ ಅವಶ್ಯಕತೆ, ಯಾವ ಸ್ವಾಮಿಗಳ ಅವಶ್ಯಕತೆ ಇಲ್ಲ. ಇತ್ತ ಕೆಪಿಸಿಸಿ ಅಧ್ಯಕ್ಷರ ವಾರ್ನಿಂಗ್ಗೆ ಕ್ಯಾರೆ ಎನ್ನದ ಸಚಿವ ರಾಜಣ್ಣ ಮತ್ತೊಮ್ಮೆ ತಮ್ಮ ಹೇಳಿಕೆಯನ್ನ ದಾಖಲಿಸಿ, ನಾವು ಪಕ್ಷ ಬಲಪಡಿಸುವ ಹಾಗೂ ಸಾಮುದಾಯಿಕ ಪ್ರಾತಿನಿಧ್ಯಕ್ಕಾಗಿ ಡಿಸಿಎಂ ಹುದ್ದೆಯ ಬೇಡಿಕೆ ಇಟ್ಟಿದ್ದೇವೆ. ನಾವು ಡಿಸಿಎಂ ಸ್ಥಾನ ಕೇಳುವುದು ತಪ್ಪಾ ಅಂದ್ರು. ನಮ್ಗೆ ಎಚ್ಚರಿಕೆ ಕೊಡೋ ಡಿಕೆ ಶಿವಕುಮಾರ್ ಚಂದ್ರಶೇಖರ್ ಶ್ರೀ ಮಾತಿಗೆ ಏನಂತಾರೆ? ಅವ್ರು ಹೇಳಿದ ಹಾಗೆ ಸಿಎಂ ಮಾಡೋಕೆ ಆಗುತ್ತಾ? ಸಿಎಂ ರಾಜೀನಾಮೆ ಕೊಡ್ಲಿ ಅಂದ್ರೆ ಸುಮ್ನಿರ್ಬೇಕಾ ಅಂತ ಪ್ರಶ್ನಿಸಿದ್ದಾರೆ. ಈಗ ಎಲ್ಲರೂ ಹಾಕೋಬೇಕು, ಎಲ್ಲರೂ ಹಾಕೊಂಡ್ರೆ ನಾವು ಹಾಕೋತೀವಿ. ಅವ್ರು ಹೇಳೋದಕ್ಕೆ ಹೇಳೋರು ಬಿಟ್ಬಿಟ್ಟು ಬರೀ ನಮ್ಗೆ ಹೇಳಿದ್ರೆ ನಾವು ಕೇಳೋನೇ ಅಲ್ಲ. ನೋಡಪ್ಪ, ಎಲ್ಲರೂ ಸುಮ್ಮನಿದ್ರೆ ನಾವು ಸುಮ್ಮನೆ ಇರ್ತೀವಿ. ಎಲ್ಲರೂ ಸುಮ್ಮನೆ ಇಲ್ಲದೆ ಅವ್ರು ಹೇಳಕ್ ಬಿಟ್ಬಿಟ್ಟು ಈಗ ಆಯ್ತ್ರಿ, ಈಗ ಸಿದ್ದರಾಮಯ್ಯನವರನ್ನ ನೀವು ರಾಜೀನಾಮೆ ಕೊಟ್ಬಿಟ್ಟು ಇವ್ರಿಗೆ ಮುಖ್ಯಮಂತ್ರಿ ಮಾಡಿ ಅಂತ ಹೇಳಿ ಒಬ್ರು ಅಭಿಪ್ರಾಯ ವ್ಯಕ್ತಪಡೋದು ಕೇಳಿಸ್ಕೊಂಡು ಸುಮ್ಮನೆ ಇರಕ್ಕಾಗ್ತದ? ಇನ್ನು ರಾಜಣ್ಣರ ಡಿಸಿಎಂ ಬೇಡಿಕೆಯ ಹೇಳಿಕೆಗೆ ಬೆಂಬಲ ಸೂಚಿಸುವಂತೆ ಮಾತನಾಡಿದ ಕಾಂಗ್ರೆಸ್ ಹಿರಿಯ ನಾಯಕ, ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್, ಕಾಲಕ್ಕನುಗುಣವಾಗಿ ಇಟ್ಟಿರೋ ಬೇಡಿಕೆ ಸಮಂಜಸವಾಗಿದೆ ಅಂತ ಹೇಳಿದ್ರು. ಅದು ನಾಯಕತ್ವ ಬದಲಾವಣೆ ಆಗಬೇಕು ಬಿಡೋದು ಅವೆಲ್ಲ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಹೇಳಿಕೆಗಳು ಯಾರಾದರೂ ಕೊಟ್ಟರೆ ಅದನ್ನ ಅವರ ಅನಿಸಿಕೆ, ವೈಯಕ್ತಿಕವಾದ ಅನಿಸಿಕೆಗಳಷ್ಟೇ ವಿನಃ ಪಕ್ಷದ ನಾಯಕತ್ವ ಬದಲಾವಣೆ ಬಗ್ಗೆ ನಾವು ಸಾರ್ವಜನಿಕವಾಗಿ ಚರ್ಚೆ ಮಾಡತಕ್ಕಂಥದ್ದು ಸರಿಯಲ್ಲ ಅಂತ ಹೇಳಿ ನನ್ನ ಭಾವನೆ. ಸರ್ಕಾರದೊಳಗಿನ ಗದ್ದುಗೆ ಗುದ್ದಾಟವನ್ನ ಮುಂದಿಟ್ಕೊಂಡು ಬಿಜೆಪಿಯವರು ಟೀಕೆಗೆ ಮುಂದಾದಂತೆ ಕಾಣಿಸ್ತಿದೆ. ಯಾಕಂದ್ರೆ ಈ ಬಗ್ಗೆ ಮಾತನಾಡಿದ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಉರಿಯೋ ಬೆಂಕಿಗೆ ತುಪ್ಪ ಸುರಿಯುವಂತ ಹೇಳಿಕೆ ನೀಡಿದ್ದಾರೆ. ಕಾಂಗ್ರೆಸ್ನ ಒಳ ಒಪ್ಪಂದ ಏನಾಗಿದೆ ನಮ್ಗೆ ಗೊತ್ತಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ರಚನೆ ಮಾಡುವಂತ ಸಂದರ್ಭದಲ್ಲಿ ಆವಾಗ ಚರ್ಚೆ ಆಗ್ತಾ ಇತ್ತು ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ.
ಡಿ.ಕೆ. ಶಿವಕುಮಾರ್ ಅವರು ಶ್ರಮ ಪಟ್ಟಿದ್ದಾರೆ, ಓಡಾಡಿದ್ದಾರೆ, ಹಣ ಖರ್ಚು ಮಾಡಿದ್ದಾರೆ, ಅದಕ್ಕೆ ಅವರು ಆಗ್ತಾರೆ ಅಂತ ಹೇಳಿ. ಆದ್ರೆ ಕೇಂದ್ರದ ಹೈಕಮಾಂಡ್ ಮೊದಲ ಅವಧಿಯಲ್ಲಿ ಸಿದ್ದರಾಮಯ್ಯನವರನ್ನು ಮಾಡೋಣ, ಆಮೇಲೆ ಡಿ.ಕೆ. ಶಿವಕುಮಾರ್ ಅನ್ನು ಮಾಡೋಣ ಅನ್ನುವಂತ ಮಾತುಗಳು ಅವತ್ತು ಕೇಳಿ ಬಂದ್ವು. ಇದು ಕಾಂಗ್ರೆಸ್ಸಿನ ಆಂತರಿಕ ಜಗಳ. ಅದನ್ನು ಅವರೇ ಬಗೆಹರಿಸ್ಕೋಬೇಕು. ಏನು ಒಪ್ಪಂದ ಆಗಿದೆ, ಒಪ್ಪಂದದಂತೆ ನಡ್ಕೊಂತ ಇಲ್ವಾ? ಒಟ್ನಲ್ಲಿ ಸರ್ಕಾರ ರಚನೆಯಾಗಿ ಮೊದಲ ವರ್ಷದ ಸಂಭ್ರಮದಲ್ಲಿರೋ ಕಾಂಗ್ರೆಸ್ನಲ್ಲಿ ಕುರ್ಚಿ ಗಲಾಟೆ ಶುರುವಾದಂತೆ ಕಾಣಿಸ್ತಿದೆ. ಇನ್ನು 4 ವರ್ಷದ ಅಧಿಕಾರ ಬಾಕಿ ಇರುವಂತೆಯೇ ಸಿಎಂ ಹಾಗೂ ಅಧಿಕಾರ ವಿಕೇಂದ್ರೀಕರಣದ ಕೂಗೆದ್ದಿದೆ. ಅನಗತ್ಯ ವಿವಾದ ಹುಟ್ಟುಹಾಕಿರೋ ಈ ವಿಚಾರದ ಬಗ್ಗೆ ಪಕ್ಷದ ಹೈಕಮಾಂಡ್ ನಾಯಕರು ಸಕಾಲದಲ್ಲಿ ಸೂಕ್ತ ಕ್ರಮ ಕೈಗೊಂಡ್ರೆ ಪಕ್ಷಕ್ಕೂ ರಾಜ್ಯಕ್ಕೂ ಹಿತ ಅನ್ನುವುದು ರಾಜಕೀಯ ಪಂಡಿತರ ಅನಿಸಿಕೆ. ರಾಕೇಶ್ ರಾಜಪ್ಪ, ಪೊಲಿಟಿಕಲ್ ಬ್ಯೂರೋ, TV5 ಕನ್ನಡ, ಬೆಂಗಳೂರು.